ಕರುಣಿಸಿ ಕಾಯಿ ನನ್ನಪ್ಪ ದೇವನೇ ಕರುಣಿಸಿ ಕಾಯಿ ನನ್ನಪ್ಪ ಸ್ವಾಮಿ ಶ್ರೀ ಮಾರುತೇಶ ಕರುಣಿಸಿ ಕಾಯಿ ನನ್ನಪ್ಪ ಸ್ವಾಮಿ ಶ್ರೀ ಮಾರುತೇಶ ನಾನಂಬಿ ಬಂದೆ. ಮಾರುತೇಶ್ವರನೇ, ನಿನ್ನನ್ನು ಎಷ್ಟು ಹಾಡಿ ಹೊಗಳಿ ಕೊಂಡಾಡಿದ್ರು ಕಡಿಮೆ ತಂದೆ ಕಡಿಮೆ. ರಾಮನ ಭೂತ ನೀನಾಗಿರುವಾಗ ಈ ಜಗದಲ್ಲಿ ಸ್ಥಾಪನೆಯಾಗಿ ನಿನ್ನ ಕೀರ್ತಿ ನಾನು ಏನಂತ ಸಿಕನ್ನಿ ಮಾಡಲಿ ದೇವಾ, ಸಿಕನ್ನಿ ಮಾಡಲಿ ದೇವಾ. ಈ ಬಡವರ ಬಾಳಿಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಈ ಬಡವರ ನಿನ್ನ ಉಡಿಯಲ್ಲಿ ಹಾಕಿಕೊಂಡು ಈ ಬಡವರನ್ನು ಕಾಪಾಡುವ ನಿನ್ನನ್ನೇ ಕುಡಿದೆಪ್ಪ, ನಿನ್ನನ್ನೇ ಕುಡಿದೆ. ಈ ಬಡವರ ಬೆನ್ನಿಗೆ ಬೆಂಬಲವಾಗಿ ನನ್ನ ಪತಿದೇವರು ನನ್ನ ಮೈದರನ್ನು ರಕ್ಷಿಸುವ ನಿನ್ನನ್ನೇ ಕುಡಿದೆ ದೇವಾ, ನಿನ್ನನ್ನೇ ಕುಡಿದೆ. ಇದೇನಿದು ಪೂಜೆಯ ಸಂಭ್ರಮ? ಬನ್ನಿ ಸನ್ನಿ, ಈಗ ಬಂದ್ರ. ಇವತ್ತು ಕಾರ್ತಿಕ ಮಾಸ ಕೊನೆಯ ಶನಿವಾರ ಅಲ್ವೇನ್ರಿ, ಅದಕ್ಕೆ ಆ ದೇವರ ಪೂಜೆ ಮಾಡ್ತಾ ಇದ್ದೆ. ನೀವು ಆ ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊ ಬನ್ನಿ ಸ್ವಾಮಿ. ಆಯ್ತು ನಿರ್ಮಲ, ನೀನು ಹೇಳಿದಂತೆ ಇವತ್ತು ಮಾರುತೇಶ್ವರಿ ನಮಸ್ಕಾರ ಮಾಡ್ತೀನಿ. ನಿರ್ಮಲ ಎದ್ದೇಳು ನಿರ್ಮಲ, ಸ್ವಚ್ಛವಾದ ಪವಿತ್ರ ಹೆಸರಿನಿಂದ ಕೆಸರಿನಲ್ಲಿ ಕಮಲ
ಸೋಮಶುತ್ರ ಮಿಡುಗುವ ನೀನು ನನ್ನ ಬಾಳಿನಲ್ಲಿ ಸತಿ ಸಾವಿತ್ರಿಯಾಗಿ ಸಂಸಾರದ ತಾಪತ್ರಕ್ಕೆ ಹೆದರದೆ ಈ ಮನೆಯ ಕೀರ್ತಿ ತೆಗೆದುಕೊಂಡು ಬಾ ಅಂದಾಗ ಈ ನಿನ್ನ ಪತಿಯ ಧರ್ಮಕ್ಕೆ ಸ್ವಾರ್ಥ. ಆಯ್ತು ಸ್ವಾಮಿ. ಶ್ರೀರಾಮನ ಹೆಂಡತಿ ಕಾಡಿನಲ್ಲಿ ಅಳೆದಾಡಿ ಅವಳ ನಾಮ ಸ್ವರ್ಣ ಮಾಡಿ ಅವಳ ಜಪ ಮಾಡಿ ಅವಳ ಸೇವೆಗೆ ಆಗಿ ಈ ಜಗತ್ತೇ ಗೆದ್ದಿಸಿದಂತೆ ನಾನು ನಿಮ್ಮ ನುಡಿ ಪಾಲಿಸಿ ನಿಮ್ಮ ಚರಣದಾಸೆಯಾಗಿ ಈ ಮನೆ ಕೀರ್ತಿಯೊಂದಿಗೆ ನಿಮ್ಮ ಹೆಸರನ್ನು ತರುತ್ತೇನೆ ಸ್ವಾಮಿ. ಧನ್ಯನಾದ ಧನ್ಯನಾದೆ. ಧನಿಕರ ನಾಡಿನಲ್ಲಿ ಈ ಧನಿಕರ ನಾಡಿನಲ್ಲಿ ಗುಬ್ಬಿ ಗೂಡಿನಂತೆ ಗುಬ್ಬಿ ಗೂಡನ್ನು ಕಟ್ಟಿ ಬಡತನದಿಂದಲೇ ಬೆಂದು ಹೋದಾಗ ಈ ಬಡವ ಇನ್ಯಾವುದಕ್ಕೆ ಹೆದರಲಾರನು. ಆ ಪುಂಡ ಒಜ್ಜೇಗೌಡ ಎಷ್ಟೇ ಕೊಪ್ಪಿನಿಂದ ಉಪ್ಪಿ ಮೆರೆದರು ಈ ನಾಡನ್ನು ನನ್ನ ತಮ್ಮ ಸತ್ಯನಿಂದಲೇ ನಿರ್ಮಾಣ ಮಾಡಿ ಈ ಕನ್ನಡ ತಾಯಿಯ ಖಡ್ಗದಿಂದ ಅವನನ್ನು ರುಂಡವನ್ನು ಬೇರ್ಪಡಿಸಿ ಮತ್ತೆ ರಾಮರಾಜ ಸ್ಥಾಪಿಸ್ತೀನಿ. ನಿರ್ಮಲಾ, ರಾಮರಾಜ ಸ್ಥಾಪಿಸ್ತೀನಿ. ಸ್ವಾಮಿ, ನಿಮ್ಮ ಮಾತು ನನಗೊಂದು ಅರ್ಥ ಆಗ್ತಾ ಇಲ್ಲ ರೀ. ಬಿಸಿಲಿನಿಂದ ತಾಪದಿಂದ ಬಂದಿದ್ದೀರಾ. ಮೊದಲು ಕೈ ಕನಕ ತೊಳ್ಕೊಂಡು ಮೊದಲು ಆ ದೇವರಿಗೆ ನಮಸ್ಕರಿಸಿ ಸ್ವಾಮಿ. ನಿರ್ಮಲಾ, ನಮಸ್ಕಾರ ಎನ್ನುವ ಶಬ್ದ ಎಂದೋ ಕೊಡುಕೊಂಡು ಹೋಗಿದೆ. ಈ ಕಾರ್ತಿಕ ಮಾಸದಲ್ಲಿ ನನ್ನ ಆಸೆ ಆಕಾಂಕ್ಷೆಗೆಲ್ಲ ನೀರು ಕುಡಿದು ಶ್ರೀರಾಮ ರಾಜ್ಯವನ್ನು ನುಂಗಿ ನೀರು ಕುಡಿದ ಆ ದುರುಳನ ರಕ್ತವನ್ನು ನೋಡುವವರೆಗೂ ಈ ನನ್ನ ತಂದೆ ಮಾರುತೇಶ್ವರನಿಗೆ ನಮಸ್ಕಾರ ಮಾಡುವುದಿಲ್ಲ. ಈ ನನ್ನ ತಂದೆಗೆ ನಮಸ್ಕಾರ ಮಾಡುವುದಿಲ್ಲ. ಸ್ವಾಮಿ, ಏನ್ರಿ ಇದು? ಏನು ಮಾತಾಡ್ತಾ ಇದ್ದೀರಾ ನೀವು? ರೀ, ಹುಲಿ ಅಂತ ನಿಮ್ಗೆ ಇಬ್ರು ತಮ್ಮಂದ್ರು ಇರುವಾಗ ನಿಮಗೆ ಯಾವ ಪರಿಸ್ಥಿತಿ ಬಂದಿದ್ದೀರಿ? ಆ ಹನುಮನ ಪ್ರಮಾಣ ಮಾಡಿ ಹೇಳು ಸ್ವಾಮಿ ನೀವು. ನಿರ್ಮಲಾ, ಆ ಹನುಮನ ಆಣೆ ಮಾಡಿ ನನ್ನ ಆಣೆ ಶಕ್ತಿ ಬಲ ಕಸಿದುಕೊಳ್ಳಬೇಡ. ನಿರ್ಮಲಾ, ಕಸಿದುಕೊಳ್ಳಬೇಡ. ನನ್ನ ತಮ್ಮ ಸತ್ಯವಂತನಿಗೆ ಶಕ್ತಿ ಆಣೆ ಬಲ ಇರಲಿ. ಅವನನ್ನು ಪ್ರದಕ್ಷಿಸಿ ನನ್ನ ಮೈ ತುಂಬ ಅನುಗಮಿಸಿ ಮಾಡಿದ ಚಾಂಡಲಿಗೆ ಕೊಡಬೇಕಾಗಿದೆ. ಸ್ವಾಮಿ, ಸ್ವಾಮಿ, ಏನ್ರಿ ಇದು? ನಿಮ್ಮ ಮೈ ಕೈ ಎಲ್ಲ ರಕ್ತವಾಗಿದೆಯಲ್ಲ, ಯಾಕ್ರಿ? ಯಾರೇ ನಿಮ್ಮ ಕೃತಿಯನ್ನು ಮಾಡಿದರು? ಯಾರನ್ನ ಇದಕ್ಕೆಲ್ಲ ಕಾರಣ ಹೇಳಿ ಸ್ವಾಮಿ. ಅದೇ ಆ ಚಾಂಡಲ ವತ್ಸಗೌಡ. ಸ್ವಾಮಿ, ಈ ರೀತಿ ಮೈ ಮೇಲೆಲ್ಲ ರಕ್ತ ಬರುವವರಿಗೆ ಉಳಿದಿದ್ರಲ್ಲ, ಯಾವ ಕಾರಣಕ್ಕಾಗಿ, ಯಾವ ಕೆಲಸಕ್ಕಾಗಿ? ನಿರ್ಮಲ, ಏನಂದು ಹೇಳಿದೆ ನಿರ್ಮಲ? ನಾನು ಏನಂತ ಹೇಳಲಿ? ನನ್ನ ಆಸ್ತಿಯನ್ನೆಲ್ಲ ಆಶ್ರಯ ಮನೆ ಮಾಡಿ ನಾನು ಅವನ ಮನೆಯ ಚಿತ್ತದಾಗಬೇಕಂತೆ. ಅದು ಅಲ್ಲದೆ ಈ ನಾಡನ್ನು ಆಳಬೇಕಾಗಿದ್ದ ನನ್ನ ತಮ್ಮ ಸತ್ಯವಂತ ಅವನ ಮನೆಯ ಕರ ಸೇವಕನಾಗಬೇಕಂತೆ. ನಿರ್ಮಲಾ, ಅವನ ಮನೆಯ ಕರ ಸೇವಕನಾಗಬೇಕಂತೆ. ಸ್ವಾಮಿ, ಏನು ಹೇಳ್ತಾ ಇದ್ದೀರಾ ನೀವು? ರಾಜ ವಂಶದಲ್ಲಿ ಹುಟ್ಟಿ ನನ್ನ ಮೈದುನ ಹುಲಿ ಅಂತ ಮೆರಿಬೇಕಾದ ನನ್ನ ಮೈದುನ ಅವನ ಸೇವಕನಾಗಬೇಕಾ? ಇಲ್ಲ ಸ್ವಾಮಿ, ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯ. ನಿರ್ಮಲಾ, ತನ್ನ ಸಾವಿರ ಆಳುಗಳಿಂದ ನನ್ನನ್ನು ಹೊಡೆಯಿಸಿ ಬಡಿಸಿದ. ನಿನಗೆ ಏನೆಂದು ಹೇಳಲಿ ನಿರ್ಮಲಾ? ನಿನಗೆ ಏನೆಂದು ಹೇಳಲಿ? ಅದು ಅಲ್ಲದೆ ತನ್ನ ಮನೆತನಗಳನ್ನು ಬಿಟ್ಟು ನನ್ನ ಜೋಳದ ಗೂಡನ್ನು ಬೇಯಿಸಿ ಬಿಟ್ಟ ನಿರ್ಮಲಾ. ಸ್ವಾಮಿ, ಅವನನ್ನು ಸುಮ್ಮನೆ ಬಿಡ್ಬಾರ್ದ್ರಿ. ನನ್ನ ಮೈದನಿಗೆ ಹೇಳಿ ಅವನನ್ನು ಗದ್ದೆ ಕಾಣಿಸ್ಲೇಬೇಕು ರೀ. ನನ್ನ ತಮ್ಮ